ನಾರಾಯಣ ಸ್ವಾಮಿ ಅವ್ರ ಹೆಸರನ್ನು ಉಲ್ಲೇಖಿಸಿದ್ರು. ನಾರಾಯಣ ಸ್ವಾಮಿ ಕೂಡ ಛಲವಾದಿ ನಾರಾಯಣ ಸ್ವಾಮಿ ಅವರು ಕೂಡ ನಾವು ಹಾಗೆ ಮಾತಾಡಿಲ್ಲ ಅಂತ ಹೇಳಿದ್ರು. ಅದಕ್ಕೆ ಮಾನ್ಯ ಕಾನೂನು ಸಚಿವರು ಏನು ಅದಕ್ಕೆ ತಮ್ಮ ಪೊಸಿಷನ್ ಏನು ಕ್ಲಾರಿಫೈ ಮಾಡ್ತಾರೋ, ಯಾವ ರೀತಿ ಅದಕ್ಕೆ ಕ್ಷಮಾಪಣೆ ಯಾರ್ದು ಕ್ಷಮಾಪಣೆ ಕೇಳ್ತಾರೋ ನಾವು ನೋಡ್ಬೇಕಾಯ್ತು. ಅದಷ್ಟೇ ಅಲ್ದ ಮಾತಾಡ್ತಾ ಮೊನ್ನೆ ಮತ್ತು ಇವತ್ತು ಮತ್ತು ಹೋಮ್ ಮಿನಿಸ್ಟ್ರಿಯಿಂದ ಗವರ್ನರಿಗೆ ಫೋನ್ ಬಂದಿದೆ ಅಂತ ಹೇಳ್ತಾರೆ. ಹಿಂಗೆ ಹೇಳ್ತಾರೆ ಅಂದ್ರೆ ಇವ್ರಿಗೆ ಸ್ವಲ್ಪ ಕಾನೂನು ಮಂತ್ರಿಗಳಾದವ್ರಿಗೆ ತಾವು ಏನು ಮಾತಾಡ್ಬೇಕಂತೇಳಿ ಸ್ವಲ್ಪ ಬ್ಯಾಲೆನ್ಸ್ ಇಟ್ಕೊಂಡು ಮಾತಾಡ್ಬೇಕಲ್ಲ. ಇವತ್ತೈತಲ್ಲ ಇಷ್ಟು ದೊಡ್ಡ ಸಂವಿಧಾನಿಕ ಪೋಸ್ಟ್ ಅದು. ಸಂವಿಧಾನಿಕ ಪೋಸ್ಟ್ಗೆ ಆ ಪೋಸ್ಟ್ ಇದ್ದ ನೀವು ಟೆಲಿಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ ಇವತ್ತು ಮಾತಿಗೆ ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡ್ತೀರಿ. ಫೆಡರಲ್ ಸ್ಟ್ರಕ್ಚರ್ ಬಗ್ಗೆ ಮಾತಾಡೋದು ಇವತ್ತು ಇದು ಫೆಡರಲ್ ಪ್ರಾಬ್ಲಮ್ ಕ್ರಿಯೇಟ್ ಮಾಡೋದಿಲ್ಲ ನೀವು ಈ ಟೈಪ್ ಮಾಡೋದ್ರಿಂದ. ಗವರ್ನರ್ದು ಫೋನ್ ಟ್ಯಾಪ್ ಮಾಡ್ತೀರಂತಂದ್ರೆ ಇದಕ್ಕೆ ಉತ್ತರದಾಯ್ತು ಯಾರ್ದು? ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕು ಇದಕ್ಕೆ. ನೀವು ಏನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀರಿ ಫೋನ್ ಟ್ಯಾಪ್ ಮಾಡಕ? ಯಾವ ಆಧಾರದ ಮೇಲೆ ಕಾನೂನು ಸಚಿವರು ಒಂದಲ್ಲ ಎರಡು ಸರ್ತಿ ಹೇಳ್ತಾರೆ ಗವರ್ನರಿಗೆ ಹೋಮ್ ಮಿನಿಸ್ಟ್ರಿಂದ ಫೋನ್ ಬಂದಿದೆ ಅಂತ ಹೇಳಿ? ಮುಖ್ಯಮಂತ್ರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ರೆ ಹೇಳ್ರಿ, ಯಾವ ಇದ್ರ ಪ್ರಕಾರ ನೀವು ಪರ್ಮಿಷನ್ ಕೊಟ್ಟಿದ್ದೀರಾ? ಯಾವ ಕಾನೂನಿನ ಪ್ರಕಾರ ಪರ್ಮಿಷನ್ ಕೊಟ್ಟಿದ್ದೀರಾ? ನಾನು ಅವ್ರಿಗೆ ಹೇಳಿಲ್ಲ. ನಂಬರ್ 1, ನಮ್ಮ ಸರ್ಕಾರ ಯಾರ್ದು ಕೂಡ ಟೆಲಿಫೋನ್ ಟ್ಯಾಪಿಂಗ್ ಮಾಡಲ್ಲ. ಹೇಗೆ ಹೇಳ್ತಾರೆ ಸರ್? ಗೊತ್ತಾಯ್ತಾ? ಯಾರ್ದು ಮಾಡಲ್ಲ. ವಿರೋಧ ಪಕ್ಷದವ್ರದ್ದು ಮಾಡಲ್ಲ, ನಮ್ಮ ಪಕ್ಷದವ್ರದ್ದು ಮಾಡಲ್ಲ, ಯಾರ್ದು ಮಾಡಲ್ಲ. ನಂಬರ್ 1, ಇದು ಓನ್ಲಿ ಇನ್ಫರೆನ್ಸ್ ಅಷ್ಟೇ. ಅದೇ ಅದರಿಂದ ಹೈಕಮಾಂಡ್ನಿಂದ ಬಂದಿರಬಹುದು ಅಂತಕ್ಕಂತ ಹೇಳಿದ್ದಾರೆ. ನೀವೇ ಉತ್ತರ ಕೊಟ್ಟಿದ್ದೀರಾ, ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಏನು ಅದು ಇನ್ಫ್ಲುಯೆನ್ಸ್ ಅಂತ ನೀವೇನ್ ಹೇಳಿದ್ರಲ್ಲ, ಅದು ನೀವೇ ಹೇಳ್ಬಿಟ್ಟಿದ್ರೆ ಈ ಪ್ರಾಬ್ಲಮ್ ರೈಸ್ ಆಗ್ತಾ ಇರಲಿಲ್ಲ. ಇನ್ಫ್ಲುಯೆನ್ಸ್ ಅಯ್ಯ, ಅವ್ರು ಬಹಳ ಸ್ಪೆಸಿಫಿಕ್ ಆಗಿ ಇವತ್ ಮಾತ್ರ ಅಲ್ಲ ಶುಕ್ರವಾರನೂ ಕೂಡ ಹೇಳಿದ್ರು, ಬಂದಿರಬಹುದು, ಇವತ್ತು ಕೂಡ ಹೇಳಿದ್ದಾರೆ. ಎಲ್ಲ ವಿಚಾರಗಳನ್ನು ಅವರೆಲ್ಲ ಬಂದಿರಬಹುದು ಅಂತ ಹೇಳಿಲ್ಲ. ಅವರು ಬಂದಿರಬಹುದು ಅಂತ ಹೇಳಿಲ್ಲ ಸರ್, ಬಂದಿರಬಹುದು ಅಂತ ಹೇಳಿಲ್ಲ ಅವರು. ಕೆಲವೆಲ್ಲ ಕೇಳ್ರಿ ಸುರೇಶ್, ಕೆಲವೆಲ್ಲನೂ ಹೇಳಕ್ ಆಗಲ್ಲ. ಆದರೆ ಇನ್ಫರೆನ್ಸ್ ಇದೆಯಲ್ಲ, ಆ ಇನ್ಫರೆನ್ಸ್ ಮೇಲೆ ಆಗಿರ್ಬಹುದು, ಹಿಂಗೆ ಬಂದಿರಬಹುದು ಅಂತ ಹೇಳಿದ್ದಾರೆ ಅಷ್ಟೇನೆ. ಅದರಿಂದ ಮಾನ್ಯ ಅಧ್ಯಕ್ಷರು ಇದು ಒಂದು ದೊಡ್ಡ ವಿಚಾರ ಮಾಡ್ಕೊಂಡು ಲಾ ಮಿನಿಸ್ಟ್ರು ಇದರಲ್ಲಿ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ, ಚಕ್ರವ್ಯೂಹದಿಂದ ಹೊರಗೆ ಬರಕ್ಕಾಗ್ತಾ ಇಲ್ಲ ಅಂತ ಹೇಳೋದು ಇದೆಯಲ್ಲ, ಇಟ್ಸ್ ನಾಟ್ ಕರೆಕ್ಟ್. ನಿಮಗೆ ಗವರ್ನರ್ಸ್ ಅಡ್ರೆಸ್ ಮೇಲೆ ಮಾತಾಡಬೇಕು ಅಂತಂದ್ರೆ ಮಾತಾಡಿ. ನಿಮಗೆ ಮಾತಾಡಕ್ಕೆ ಇಷ್ಟ ಇಲ್ಲ, ಅದಕ್ಕೋಸ್ಕರ ಕಾಲಹರಣ ಮಾಡ್ತಾ ಇದ್ದೀರಿ. ಬೇರೆ ವಿಚಾರಗಳನ್ನೆಲ್ಲ ಚರ್ಚೆ ಮಾಡೋದು, ಇದನ್ನೆಲ್ಲ ಮಾಡೋದು, ಇದು ಆಗಬಾರದು. ಅವ್ರು ಹೇಳಿದ್ದಾರೆ, ನೀವು ಬೇಕಾದ್ರೆ ಎಂಕ್ವೈರಿ ಮಾಡಿಸೋಣ, ಎಂಕ್ವೈರಿ ಮಾಡಿಸೋಣ. ಅದನ್ನ ಬಿಟ್ಟು ಅಲ್ಲ ಈಗ ಅವರು ಅವ್ರು ಈಗ ಇವ್ರು ಹೇಳಿದ್ರಲ್ಲ, ಉಪನಾಯಕರು ಹೇಳಿದ್ರಲ್ಲ, ಏನ್ ಚೇರ್ ಮೇಲೆ ನಿಂತ್ಕೊಂಡು ಅವರು ಇವ್ರಿಗೆ ರಾಜ್ಯಪಾಲರಿಗೆ ಅವಮಾನ ಮಾಡಬೇಕು ಅಂತ ನಿಂತಿರ್ಲಿಲ್ಲ. ನಾನೇ ಕರೆದೆ, ಮೊನ್ನೆ ನಾನೇ ಕರೆದೆ, ನೀವು ಬರ್ರಿ ಹೋಗೋಣ ಅಲ್ಲಿ ಅವ್ರನ್ನ CF ಮಾಡ್ಬಿಡೋಣ, ಬರ್ರಿ ಗವರ್ನರ್ನ ಅಂತ ಹೇಳಿ ನಾನೇ ಕರೆದೊತ್ತಿಗೆ ಅವರು ಅಲ್ಲಿ ನೋಡಕ್ಕಾಗ್ಲಿಲ್ಲ. ನಾವು ಇಬ್ರು ಹೋಗೋವ್ರಿಗೆ ಮುಂದೆ ಹೋಗ್ಬಿಟ್ಟಿದ್ರು ರಾಜ್ಯಪಾಲರು. ಸೊ ಅದಕ್ಕೆ ನಾವು ಹಿಂದ್ಗಡೆಯಿಂದ ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಜಾಯ್ನ್ ಆದೋ. ಅಲ್ಲಿ ಹೋಗಿ ಹಸ್ತಲಾಘವ ಮಾಡಿ ಅವ್ರನ್ನ ಕಳಿಸ್ಬಿಟ್ಟೆಲ್ಲ ಬಂದಿದ್ದೀವಿ. ನಾನು ಇದ್ದೆ, ಇವರು ಮೇಲ್ಮನೆ ಸದಸ್ಯರಿದ್ರು, ಇವರು ವಿಧಾನಸಭೆಯ ಸ್ಪೀಕರ್ ಇದ್ರು, ಮತ್ತೆ ನಾನು ಇದ್ದೆ. ಇವ್ರನ್ನೆಲ್ಲ ಕಳಿಸಿ ಅವ್ರನ್ನ ಬಂದ ಮೇಲೆ ನಾವು ಬಂದದ್ದು ಇಲ್ಲಿಗೆ. ಇವ್ರ ಧಿಕ್ಕಾರಕ್ಕೆ ಹೋಗುದ್ರ? ಎಲ್ಲಿ ಹೋಗಿದ್ರೆ ಏನು ಇಲ್ದಿರೋದೆಲ್ಲ ಹೇಳಕ್ ಹೋಗ್ಬೇಡಿ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.
ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.